ಸರ್ ಯಾರೋ ಮಾಡಿರೋ ತಪ್ಪನ ನನ್ನ ತಲೆ ಮೇಲೆ ಹಾಕ್ತಿದ್ದೀರಲ್ಲ ಸರ್ ನಾನೇನು ಅಂತ ತಪ್ಪು ಮಾಡಿಲ್ಲ ಯೋ ಸರ್. ಮುಚ್ಚಯ್ಯ ಸಾಕು. ಏನೋ ನಂಬಿ ಕಷ್ಟ ಅನ್ಬಿಟ್ಟು ಕೆಲ್ಸ ಕೊಟ್ರೆ ಮಾಡಲ್ಲ ಸರ್ ತಪ್ಪು. ನಿನ್ನ ನಂಬಿ ಲೇಡೀಸ್ ಇರೋ ಜಾಗದಲ್ಲಿ ಕೆಲ್ಸ ಕೊಟ್ರೆ ಇದೇನ್ ಪಿಜಿ ಅನ್ಕೊಂಡಿದ್ಯಾ ಲಾಡ್ಸ್ ಅನ್ಕೊಂಡಿದ್ಯಾ? ಯೋ ಇಡಿಯಟ್. ಸರ್ ನಾನು ಹೇಳಿದ್ ಕೇಳಿ ಸರ್. ಯೋ ಪಾರಯ್ಯ. ಅಯ್ಯೋ ಸರ್ ಯಾರೋ ಮಾಡಿದ ತಪ್ಪನ ನನ್ನ ತಲೆ ಮೇಲೆ ಹಾಕಿ ನಾನು ಏನ್ ಮಾಡ್ಲಿ ಸರ್ ನಾನು ತಪ್ಪು ಮಾಡಿಲ್ಲ ಸರ್. ನಿನ್ ವಯಸ್ಸಿಗೆ ಬೆಲೆ ಕೊಟ್ಬಿಟ್ಟು ಬಿಡ್ತಾ ಇದೀನಿ. ಕರೆಕ್ಟ್ ಆಗಿ ಕೇಳಿಸ್ಕೋ. ನೆಕ್ಸ್ಟ್ ಟೈಮ್ ನನ್ ಕಣ್ ಮುಂದೆ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಮಾಡಿಲ್ಲ ಸರ್. ಯಾರೋ ಮಾಡಿದ ತಪ್ಪನ ನನ್ನ ತಲೆ ಮೇಲೆ ಹಾಕ್ತಿದ್ದೀರ. ತಪ್ಪು ಮಾಡಿಲ್ಲ ಸರ್ ತಪ್ಪು ಮಾಡಿಲ್ಲ ಸರ್. ಹೋಗಯ್ಯ. ಸರ್ ನಾನು ತಪ್ಪು ಮಾಡಿಲ್ಲ ಸರ್. ಯಾರೋ ಮಾಡಿದ ತಪ್ಪು ನನ್ನ ತಲೆ ಮೇಲೆ ಹಾಕಿ ನನ್ಗೆ ಯಾಕೆ ಸರ್ ಕೆಲಸದಿಂದ ತೆಗಿತೀರಾ? ಎಕ್ಸ್ಕ್ಯೂಸ್ ಮಿ ಬಾಸ್. ಹೇಳಿ ಬಾಸ್, ಯಾವ ಸ್ಟೈಲ್ ಕೊಡೋಣ? ರೌಂಡ್ ಸ್ಟೈಲ್, ಕರ್ಕಟ್ ಸ್ಟೈಲ್, ಸ್ಮಾಲ್ ಸ್ಟೈಲ್, ಹ್ಯಾಂಡಲ್ ಸ್ಟೈಲ್, ಯಾವ ಸ್ಟೈಲ್ ಬೇಕು ಹೇಳ್ರಿ ಆ ಸ್ಟೈಲ್ ಮಾಡೋಣ. ಬಸ್ಸು ಯಾವ ಸ್ಟೈಲು ಬೇಡ ಬಸ್ಸು. 3 ವರ್ಷದಿಂದ ಕಾದು ಫಸ್ಟ್ ಟೈಮ್ ಗಟ್ಟಿ ಮನ್ಸ್ ಮಾಡಿ ನಮ್ ಹುಡುಗಿಗೇನೋ ಹೇಳಕ್ ಹೊರಟಿದೀನಿ. ನೀವ್ ಕೂಡ ಈ ಫ್ಲವರ್ ಇಂದ ನನ್ ಜೀವನನೇ ಹೇಳ್ಬಿಡ್ಬೇಕು. ಅಷ್ಟೇ ಅಲ್ಲ, ಈ ಕೈಯಾಗ ಎಂತೆಂತ ಜೀವನಾನ ಅಗಲಿಸಿಲ್ಲ, ಹಾ ಅರಳಿಸಿಲ್ಲ. ಹಾ ಬನ್ನಿ ಬಾಸ್, ಸ್ಪೆಷಲ್ ಮಾಡ್ಕೊಡೋಣ. ಯಾವ ಫ್ಲವರ್ ಹಾಕೋಣ? ಲವ್ ಅಲ್ಲೇ ಫಸ್ಟ್ ಈ ರೋಸಾ ಹೂವೇ ಬೆಸ್ಟ್. ಬಸ್ಸು ನೀವ್ ಕೊಡೋ ಗುಲಾಬಿ ರೋಸ್ ನೋಡಿ, ಗುಲಾಬಿ ಹಂಗಿರೋ ನಮ್ ಹುಡುಗಿ ಕಳ್ದೋಗ್ಬಿಡ್ಬೇಕು. ಓಕೆ ಬಾಸ್. ಏನ್ ಬಾಸ್ ಫುಲ್ ರೂಪದಾಗದಿರಿ? ಬಸ್ಸು ಈ ವಯಸ್ಸಲ್ಲಿ ಉರ್ಪಲ್ಲಿ ಇರಕ್ಕಾಗ್ದೆ ಇನ್ಯಾವ ವಯಸ್ಸಲ್ಲಿ ಇರ್ಬೇಕಾಗುತ್ತೆ ಹೇಳಿ? ಜೀವನದಲ್ಲಿ ಏನೇ ಇರ್ಲಿ ಯಾವ್ದೇ ಇರ್ಲಿ ಜೀವನದಲ್ಲಿ ಜಸ್ಟ್ ಚಿಲ್ ಮಾಡ್ಬೇಕಷ್ಟೇ ಬಾಸು. ಬಾಸ್ ಫೇದಾ ಆಗೋದೆ. ಥ್ಯಾಂಕ್ ಯು ಬಾಸು. ಬಸ್ಸು ಎಷ್ಟಾಯ್ತು ಹೇಳಿ? ಒಂದ್ ನಿಮಿಷ ಹಾ? ತಡಿ. ಈ ಲವರ್ಸ್ ಕಂತಾನ ಈ ಲವ್ ಗುರು ಇರೋದೆ. ನನ್ ನೀವು ವಿನ್ನರ್ ಮಾಡಿದಾಗ ಲವರ್ಸ್ ಕಂತಾನ 50% ಆಫರ್ ಇಟ್ಟನಿ. ಅದು ಬಿಡ್ರಿ, ನಿಮ್ಗೆ ಎಷ್ಟ್ ಅನಿಸ್ತೈತ ಅಷ್ಟ್ ಹೊಡಿರಿ. ಬಸ್ಸು ಓಕೆ ಓಕೆ ಬಾಸ್, ಬರ್ತೀನಿ ಬಸ್ಸು. ಆಲ್ ದಿ ಬೆಸ್ಟ್ ಬಾಸ್. ಥ್ಯಾಂಕ್ ಯು. ಹೇ ಬಸ್ಸು ಒಂದ್ ನಿಮಿಷ, ನಿಮ್ದ್ರಾಗ ಏನೋ ಮಿಸ್ಪಡಾದೈತ್ ನನಗೆ. ಅಂದ್ರಾಗ ಏನ್ ಬಾಸು? ಬಟ್ಟೆನಾ ಶೂನಾ ಕಲರ್? ಹೇ ನೀವು ಪರ್ಫೆಕ್ಟ್ ಆಗದಿರಿ, ಆದ್ರ ಒಂದ್ ಮಿಸ್ಸಿಂಗ್. ಏನ್ ಬಾಸು? ಹುಲೆ ಫಸ್ಟ್ ಟೈಮ್ ಗಟ್ಟಿ ಮನಸ್ ಮಾಡಿ ನಿಮ್ ಹುಡುಗಿ ಪ್ರಪೋಸ್ ಮಾಡಾಕ್ ಹೊಂಟಿ. ಕೈಯಾಗ ನಾ ಮಾಡಿದ ಬೊಕ್ಕ ಹಿಡ್ಕೊಂಡೆ, ಇನ್ನೊಂದ್ ಕೈಯಾಗ ಚಾಕ್ಲೇಟ್ ಇಲ್ಲ ಅಂದ್ರೆ ಹೆಂಗೋ ಹುಲೆ? ವಾ, ನೀವು ಉತ್ತರ ಕರ್ನಾಟಕ ಹುಡುಗರು ಲವರ್ಸ್ಗೆ ಟಿಪ್ಸ್ ಕೊಡೋದ್ರಲ್ಲಿ ಬೆಂಕಿ ಬಿಡಿ ಬಾಸು. ನೋಡುಲಿ, ನಮ್ ಉತ್ತರ ಕರ್ನಾಟಕ ಮಾತೆ ಒರಟಾಗ ಇರ್ಬೋದ, ಆದ್ರೆ ನಮ್ಮ ಮಂದಿ ಬೆಳಗಾವಿ ಕುಂದಾದಷ್ಟೇ ಸಿಹಿ. ಮಂದಿ ನಿಜವಾಗ್ಲೂ ಸಿಹಿ ಬಿಡಿ ಬಾಸು. ಓಕೆ ಬಾಸು, ಬರುವ.
ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬಾಸು. ಓಹ್. ಹಲೋ. ಎಷ್ಟೊತ್ ಕಾಯ್ಬೇಕು? ಬರ್ತಾ ಇದ್ದೀನಿ. ಒಂದು 1/2 hour ಆಯ್ತು. ಹಾ. ಓಕೆ ಬಾಯ್. ಕುತ್ಕೋ ನೀ ಕುತ್ಕೋ. ಕುತ್ಕೋ ಬಾರೋ. ಹೋಗ್ಲಿ, ನನ್ ಮೇಲೆ ಕುತ್ಕೋತೀಯಾ? ನೀನ್ ಅಲ್ಲೇ ಕುತ್ಕೋ, ನಾನು ಇಲ್ಲೇ ಕುತ್ಕೋ. ಏನ್ ಗೊತ್ತಾ, ನಿಂಗೊತ್ತು. ಗೊತ್ತಿಲ್ಲ. ನೋಡಿ ಚಾಕ್, ಬಂದಿದ್ ಕೆಲ್ಸ ನೋಡೋಣ. ನೀನ್ ನೋಡೋದೇ ನನ್ನ ಕೆಲಸ. ಇಲ್ಲೂ ಡಿಸ್ಟರ್ಬ್ ಮಾಡಬೇಡ. ಇಲ್ಲೂ ಅಂದ್ರೆ ಇನ್ನೆಲ್ಲಿ? ಏನಿಲ್ಲ ಏನಿಲ್ಲ, ಆಡಾಡೋಣ. ಓಕೆ ಓಕೆ. ಹಾ ಓಕೆ. ಹಲೋ ಬ್ರದರ್. Yes, sir. Hi, sir. Welcome. What do you like to have? ಎಷ್ಟು ಮೇಡಮ್ ಕೊಡಪ್ಪ. Madam, what do you like to have? ಒನ್ ಡ್ರೈ ಫ್ರೂಟ್ ಸ್ನ್ಯಾಚ್. Okay. ಬೇಬಿ, ವಾಟ್ಸ್ ಯು ವಾಂಟ್? ಯುವರ್ ಡೇ, ಯುವರ್ ವಿಶ್. ಎನಿ ಬೇಬಿ, ಎಲ್ಲಿ ಕಣ್ಣಾಡಿಸ್ತಿದ್ಯಾ ನೀನು? ಚಿನ್ನು, ಎಲ್ಲಿ ನೋಡ್ಲಿ ಚಿನ್ನು? ಚಿನ್ನು, ಚಿನ್ನು ನನ್ನ ಚಿನ್ನು, ನನ್ನ ಕಣ್ಣ ನಿನ್ನ ಮ್ಯಾಲ. ಅರೆ, ಎಷ್ಟೊತ್ತಿಂದ ಕಾಯ್ಬೇಕು? ನಾನೇ ಇಷ್ಟು ಬೇಗ ಬಂದಿದ್ದೀನಿ. ಹೌದು, ನೀನ್ಯಾಕೆ ಲೇಟ್ ಆಗಿ ಬಂದೆ? ಗಡಿಯಾರನೇ ನೋಡ್ತಿರೋರು ಟೈಮ್ ಬಗ್ಗೆ ಮಾತಾಡಿದ್ರಲ್ಲಿ. ಓ, ಓಕೆ ಓಕೆ, ಕೂಲ್. ಸಾರ್, ಮೇಡಮ್ ಫುಲ್ ಗರಂ. ಕೂಲ್ ಆಗಕ್ಕೊಂದು ಕೂಲ್ ಡ್ರಿಂಕ್ಸ್. ಚಿನ್ನು, ಛೀ, ಹೋಗೋ.
ನಿನ್ಗೆ ಟೈಮಿಂಗ್ ಸೆನ್ಸು ಕಾಮನ್ ಸೆನ್ಸ್ ಎರಡೂ ಇಲ್ಲ ಅಂತ ನನಗೆ ಗೊತ್ತು. ಹುಡ್ಕಾಟ ಆಡ್ದಿರೆ ಕರ್ಸಿರೋ ವಿಷಯ ಏನ್ ಹೇಳು? ಮತ್ತೆ ಗರಮ್ಮ. ಓಕೆ, ಮ್ಯಾಟ್ರಿಕ್ ಬರ್ತೀನಿ. ಏನೋ ಮಗ ನೀನ್ ಇಲ್ಲಿ ಓ ಗುರುಗಳು ಯಾವ ದಿಕ್ಕಿಂದ ಬಂದ್ರು? ದಿಕ್ಕು ನೀನ್ ಬಂದಿರೋ ದಿಕ್ಕಿಂದನೇ ಶಿಷ್ಯ ನಾನು ಬಂದಿರೋದು. ಅದಿರ್ಲಿ, ನೀನೇನ್ ಇಲ್ಲಿ? ನಂದಿರ್ಲಿ ರಾಹುಲ, ನೀನ್ ಓ ಪಪ್ಪ. ಬ್ಲಾಕ್ ಬ್ರಾ ಅನಕೊಂಡ ಎರಡು ಸೇರಿ ರಂಗೈತೆ. ಹೌದಪ್ಪ, ನಾ ಅನಾಕೊಂಡನೇ ಹಾಕೋ ಬಂದಿರೋದು. ನೀನ್ ಯಾವ್ದೋ ಸೆಕ್ಸಿ ಹಾರ್ಟ್ 0 ಫಿಗರ್ನೇ ತಕೊಂಡ್ ಬಂದಿದ್ಯಾ? ಹೇ ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್. ಮತ್ತೆ ಸಿಗೋಣ ರವಿ. ಸಿಗೋಣ ಮೇಡಮ್, ಮತ್ತೆ ಸಿಗೋಣವಾ? ಸಿಗೋಣ 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 ಸಿಗೋಣ. ರಾಹುಲ ಅಲ್ಲಾಡ್ಸಿದ್ ಸಾಕಪ್ಪ. ಓಕೆ, ಕ್ಯಾರಿ ಆನ್ ಕ್ಯಾರಿ ಆನ್. ಎಂಜಾಯ್ ಎಂಜಾಯ್. ಅವಿ ಇಲ್ಲೋಡು, ಏನೋ ಹೇಳ್ಬೇಕು ಅಂತ ಕರ್ಸಿ ತುಂಬಾ ಕ್ಯೂರಿಯಾಸಿಟಿಯಿಂದ ಆಗ್ಲಿಂದ ವೇಟ್ ಮಾಡ್ತಿದ್ದೀನಿ. ಹೇಳು ಅವಿ, ಏನದು ಅಂತ. ತುಂಬಾ ದಿನದಿಂದ ನಿನ್ಗೇನೋ ಹೇಳ್ಬೇಕು ಅಂತಿದ್ದೆ. ನಾನು ನಿಂಗೇನು ಹೇಳ್ಬೇಕು ಅಂತಿದ್ದೆ ಚಿನ್ನು. ಸಿಹಿ ಅಂತ ಎಲ್ಲರೂ ಎಲ್ಲದರಲ್ಲೂ ಸಿಹಿ ಹುಡುಕ್ತಾರೆ, ಆದ್ರೆ ನಾನು ಈ ಸೀತಾನಲ್ಲಿ ಸಿಹಿ ಹುಡುಕಿದ್ದೀನಿ. ಈ ಸಿಹಿ ನನ್ ಸೀತಾಗೆ. ಯಪ್ಪ, ತುಂಬಾ ಖಾರವಾಗಿದೆ. ಅಯ್ಯೋ ನಿನ್ನ. ಏನ್ ಸೀತಾ ನೀನು? ಓಕೆ ಓಕೆ, ಸಾರಿ ಸಾರಿ ಸಾರಿ. ಸೀತಾ, ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಂದ್ಬಿಡ್ತೀನಿ. 3 ವರ್ಷದಿಂದ ನನ್ ಗೆಳತಿಯಾಗಿ ನನ್ ಜೊತೆಗಿದ್ಯಾ, ಹಂಗೆ ನನ್ ಕೊನೆ ಉಸಿರಿರೋವರೆಗೂ ನನ್ನ ಹೆಂಡತಿಯಾಗಿ ಜೊತೆಗಿರ್ತೀಯ ಸೀತಾ? ರಾಮ್ನಾಗಿರ್ತೀನಿ. ನಾನ್ ಸೀತಾ, ನೀನ್ ರಾಮನ? ಏನ್ ಕಾಮಿಡಿ ಮಾಡ್ತಿದ್ಯಾ? ಕಾಮಿಡಿ ನೀನ್ ಮಾಡ್ತಿದ್ಯಾ, ನಾನಲ್ಲ. ನಾನ್ ಸೀರಿಯಸ್ ಆಗಿ ಇದ್ದೀನಿ. ನೋಡವಿ, ಇಷ್ಟ ದಿನ ನಿನ್ ಮನ್ಸಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ನೀನೇನ್ ಬಂದ್ ನಂಗೆ ಹೇಳೂ ಇಲ್ಲ. ಆದ್ರೆ ನಾನ್ ಮಾತ್ರ ನಿನ್ನ ಫ್ರೆಂಡ್ ತರಾನೇ ಫೀಲ್ ಮಾಡಿದ್ದೀನಿ. ಅಷ್ಟಕ್ಕೂ ನಮ್ಮನೇಲಿ ಆಲ್ರೆಡಿ ಹುಡ್ಕಿದ್ದಾರೆ. ಅವನೇ ಅಳಿಯ ಅಂತಾನು ಫಿಕ್ಸ್ ಆಗಿದ್ದಾರೆ. ಈಗ ಬಂದ್ ನೀನ್ ಹಿಂಗ್ ಅಂತಿದ್ಯಲ್ಲ, ತಲೆನಾರು ಕೆಟ್ಟಿದ್ಯಾ? ತಲೆ ನನಗ್ ಕೆಟ್ಟಿಲ್ಲ, ಈಗ ನನಗ್ ತಲೆ ಕೆಡಿಸಿದ್ಯಾ. ನನಗ್ ಗೊತ್ತು ನೀನ್ ತಮಾಷೆ ಮಾಡ್ತಿದ್ಯಾ ಅಂತ. ನಿನ್ಗೂ ನಾನಂದ್ರೆ ಇಷ್ಟ ಅಂತ ಅಲ್ವಾ ಸೀತಾ? ಏನ್ ಲೂಸು, ಹೇಳೋದ್ ಅರ್ಥ ಆಗ್ತಿಲ್ವಾ? ನಮ್ಮಪ್ಪ ಆಲ್ರೆಡಿ ಹುಡ್ಕು ನೋಡಿ ಅವನೇ ಅಳಿಯ ಅಂತ ಒಪ್ಕೊಂಡಿದ್ದಾರೆ. ಈಗ ನೀನ್ ಬಂದ್ ಪ್ರಪೋಸ್ ಮಾಡ್ದೆ ಅಂತ ನಾನ್ ಇದನ್ನ ಒಪ್ಕೊಂಡು ನಮ್ಮಪ್ಪನ ಮುಂದೆ ಕರ್ಕೊಂಡು ಹೋಗಿ, ಅಪ್ಪ ನೀವ್ ನೋಡಿದಿರಲ್ಲ ಅಪ್ಪ, ಅವರಲ್ಲ ನಿನ್ ಅಳಿಯ, ಇವ್ರೇ ನಿಮ್ ಅಳಿಯ ಅಂದ್ರೆ ಖುಷಿಯಿಂದ ಊರವ್ರಿಗೆಲ್ಲ ಇವ್ರೇ ನನ್ ಮಗಳನ್ ಮದ್ವೆ ಆಗ್ತಿರೋದು, ಇವ್ರೇ ನನ್ ಅಳಿಯ ಅಂತ ಹೇಳಿದಾರಲ್ಲ. ಈಗ ನಾನ್ ನಿನ್ನ ಒಪ್ಕೊಂಡ್ರೆ ನಮ್ಮಪ್ಪನ್ ಮಾನ ಮರ್ಯಾದೆ ಏನಾಗ್ಬೇಕು? ಅರೆ
ನೀನ್ ಸೀತಾ ಹಿಂಗ್ ಅನ್ಕೊಂತಿದ್ಯಾ? ನಿಮ್ಮಪ್ಪ ಒಬ್ಬ ಹುಚ್ಚ. ಅವನಿಗೆ ಬೇಕಾಗಿತ್ತಾ ಊರವ್ರಿಗೆಲ್ಲ ಇಷ್ಟು ಬೇಗ ಹೇಳ್ಕೊಂಬರೋಂಥದ್ದು? ಅಲ್ಲ, ಅವನೇನ್ ನಿನಗ್ ತಾಳಿ ಕಟ್ಟಿದಾನ ಅಳಿಯ ಅಂತ ಊರವ್ರಿಗೆಲ್ಲ ಹೇಳ್ಕೊಂಡು ಸುತ್ತಾಡಕ್ಕೆ? ನಿಮ್ಮಪ್ಪ ಎಲ್ಲೋ ಆತುರ್ ಹುಟ್ಟಿರ್ಬೇಕು ನನ್ ಮಗ. ಹಲೋ ಮಿಸ್ಟರ್, ಫಸ್ಟ್ ಆಫ್ ಆಲ್ ನೀನ್ ಯಾರು? ನಿಮ್ಮಪ್ಪನ ಬಗ್ಗೆ ನಿನ್ಗೆ ಗೊತ್ತಿಲ್ಲ, ನೀನು ನಮ್ಮಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ಯಾ? ನಿಂಗೆ ಯಾರು ನೆನ್ಸ್ಕೊಟ್ಟಿದ್ದು? ನನ್ ಸಾಕಿದ್ದಾರೆ, ಸಲ್ಕಿದ್ದಾರೆ, ಬದ್ಕಕ್ ಒಂದ್ ದಾರಿ ಮಾಡ್ಕೊಟ್ಟಿದ್ದಾರೆ. ನನ್ ಲೈಫ್ ಬಗ್ಗೆ ಡಿಸಿಷನ್ ತಗೊಳಕ್ಕೆ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಅಧಿಕಾರ ಇರುತ್ತೆ? ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡೋ ನೀನು ಬೇರೆಯವ್ರ ಅಪ್ಪನ ಬಗ್ಗೆ ಕಮೆಂಟ್ ಮಾಡ್ತೀಯಾ? ಇದೇ ಫಸ್ಟ್ ಅಂಡ್ ಲಾಸ್ಟ್. ನೆಕ್ಸ್ಟ್ ಟೈಮ್ ನನ್ ಕಣ್ಮುಂದೆ ಓಡಾಡಿದ್ರು ನನ್ ಕಣ್ಮುಂದೆ ಬಂದು ನಿಂತ್ಕೋಬೇಡ. ಡ್ಯಾಮ್ ಇಟ್. ಈಗ ನಾನಿನ್ನು ಒಪ್ಕೊಂಡ್ರೆ ನಮ್ಮಪ್ಪನ ಮಾನ ಮರ್ಯಾದೆ ಏನಾಗ್ಬೇಕು? ನನ್ ಲೈಫ್ ಬಗ್ಗೆ ಡಿಸಿಷನ್ ತಗೊಳಕ್ಕೆ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಅಧಿಕಾರ ಇರುತ್ತೆ? ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡೋ ನೀನು. ಹಲೋ ಮಿಸ್ಟರ್, ಫಸ್ಟ್ ಆಫ್ ಆಲ್ ನೀನ್ ಯಾರು? ನಿಮ್ಮಪ್ಪನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನೀನು ನಮ್ಮಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ಯಾ?
ಓ ಮಗ ಯಾವ ಬಂದಪ್ಪ, ಬಾ ಕೂತ್ಕೋ, ಕೂತ್ಕೊಳ್ಳಪ್ಪ. ನಾನು ಈಗ ತಾನೇ ಬಂದೆ, ಕೂತ್ಕೋ. ಬಾರಪ್ಪ ಕೂತ್ಕೋಪ್ಪ. ಯಾಕೆ ಈಗ ಬಂದೆ ನಾನು ಊಟ ಮಾಡೋಣ ಅಂತ, ಅಷ್ಟೊತ್ತು ನೀನು ಬಂದ್ಬಿಟ್ಟಲ್ಲ. ನಿನಗೆ ಬಿರಿಯಾನಿ ಅಂದ್ರೆ ಬಹಳ ಇಷ್ಟ ಅಲ್ವಾ? ಏ ಸಪ್ಲೈಯರ್, ನನ್ನ ಮಗಂಗೆ ಒಂದು ಬಿರಿಯಾನಿ ಕೊಡಪ್ಪ, ಫಸ್ಟ್ ಕ್ಲಾಸ್ ಬಿರಿಯಾನಿ. ನನ್ನ ಜೊತೆ ಸಪ್ಲೈಯರ್ ಆಗ್ಬಿಟ್ಟು ನನಗೆ ಆರ್ಡರ್ ಹೇಳ್ತಾನಲ್ಲ ಇವನು. ಹೋಗಯ್ಯ, ತಗೊಂಡ್ ಹೋಗಯ್ಯ, ಆರ್ಡರ್ ಮಾಡಿ. ಆಯ್ತು ಸರ್, ಓಕೆ. ಇನ್ನೊಂದು ಬಿರಿಯಾನಿ ಹೇಳ, ಇಲ್ಲ ಇನ್ನೇನೊಂದು ಬೇಕೇನು ಹೇಳಪ್ಪ. ಸರ್ ಅವರು ಶಂಕರಪ್ಪ ಇದಾರಲ್ಲ ಸರ್, ಅವ್ರು ನಮ್ಗೇನೆ ಜೋರಾಗಿ ಸಪ್ಲೈಯರ್ ಅಂತ ಕೂಗ್ಬಿಟ್ಟು ಬಿರಿಯಾನಿ ಆರ್ಡರ್ ಮಾಡ್ತಿದ್ದಾರೆ. ಶಂಕರಪ್ಪ ಆತರ ಮಾತಾಡೋಲ್ಲ. ಇಲ್ಲ ಸರ್, ಅವ್ರು ಆ ಥರನೇ ಹೇಳಿದ್ರು ಸರ್. ಹೌದಾ, ಸರಿ ಆಯ್ತು, ಬಂದು ಮಾತಾಡ್ತೀನಿ. ಸರಿ ಮಾತಾಡೋಣ. ಶಂಕರಪ್ಪ, ರಾಮ, ಇವ್ರಿಗೇನು ಹೇಳಿದ್ರಂತೆ? ಹಾ, ನನ್ನ ಮಗ ಸರ್. ಓ, ನಿಮ್ಮ ಮಗನಾ? ಸರ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಸರ್. ಹಾ, ಸರಿ ಸರಿ. ಇವ್ರೆಂತ ಆರ್ಡರ್ ಹೇಳಿದ್ರಲ್ಲ, ತಂದ್ಕೊಡ. ಎಂತ ಮುಖ ಕಾಮ್ ನೀನು, ಹೇಳಕ್ ತಂದ್ಕೊಡ. ಆಯ್ತು ಸರ್, ಓಕೆ. ಯಾಕಪ್ಪ ಈಗ ಮಾಡಿದೆ? ಏನಾಗಿತ್ತು ನಿನಗೆ ಇಲ್ಲಿ ಮಾಡೋ ಅಂಥದ್ದು? ಏನು ಮಾಡ್ತಿದ್ಯಾ ಇಲ್ಲಿ? ನಾನು ಕೇಳ್ತಾ ಇರೋದು ಇಲ್ಲೇನು ಮಾಡ್ತಿದೀಯಾ? ಈಗ ಬಂದೆ ನಾನು ಊಟ ಮಾಡೋಣ ಅಂತ. ಅಪ್ಪ ಹೇಳ್ತಾ ಇದ್ದೀನಿ, ನಿನಗೆ ಇಲ್ಲಿ ಯಾರು ಹೇಳಿದ್ದು ಮಾಡು ಅಂತ? ನನಗೆ ಯಾರು? ನಿನಗೆ ಯಾರು ಹೇಳಿದ್ದು? ಏನಪ್ಪ ಮಾಡ್ತೀಯಾ? ಬೇರೆ ಮಕ್ಳಿಗೆಲ್ಲ ಜವಾಬ್ದಾರಿ ಇರ್ತದೆ, ನನ್ನ ಮಗಂಗೆ ಒಂಚೂರು ಜವಾಬ್ದಾರಿ ಇಲ್ಲ. ಏನಪ್ಪ ಮಾಡೋದು? ಅವ್ನು ಸಾಕಕ್ಕೆ ಎಲ್ಲ ಕೂಲಿ ಕೆಲಸನ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿದ್ದೀನಪ್ಪ. ಏನು ಮಾಡಲಿ ಹೇಳಪ್ಪ? ಕಂಡವ್ರ ಮಕ್ಳಿಗೆಲ್ಲ ಜವಾಬ್ದಾರಿ ಇರ್ತದೆ, ನನ್ನ ಮಗ ಎದೆ ಉದ್ದ ಬೆಳೆದಿರೋ ಮಗಂಗೆ ಒಂಚೂರು ಜವಾಬ್ದಾರಿ ಇಲ್ವಲ್ಲ. ನಾನು ತಗೊಂಡೋಗಿ ತಿಂದು ಮನೆ ಒಳಗೆ ಮಲಗಿರ್ತಾನೆ, ನಾನೇನಪ್ಪ ಮಾಡಲಿ ಹೇಳು? ಹಾಂ ಅಭಿ, ಇನ್ಮೇಲಾದ್ರೂ ನಾವು ಬುದ್ಧಿ ಕಲಿಯಪ್ಪ. ನಾವು ವಯಸ್ಸಾಯ್ತಪ್ಪ, ನೀನು ದುಡ್ದು ನಮ್ಗೆ ಸಾಕ್ಬೇಕಪ್ಪ. ನೀನು ಯಾವಾಗಲೂ ಜವಾಬ್ದಾರಿ ತಗೊಳ್ಳೋದು. ನಡಿಯಪ್ಪ ಹೋಗೋಣ, ನಡಿಯಪ್ಪ ಹೋಗೋಣ. ಕ್ಷಮಿಸ್ಬಿಡಪ್ಪ, ನಾನು ಕಾಲೇಜ್ಗೂ ಹೋಗ್ತೀನಿ, ಕೆಲಸನೂ ಮಾಡ್ತೀನಿ, ಕೆಲಸ ಮಾಡಿ ನಿನ್ನ ಸಾಕ್ತೀನಪ್ಪ. ನೀನು ಆರಾಮಾಗಿರಪ್ಪ. ಆರಾಮಾಗಿರೋಕ್ಕಾಗಲಿಲ್ವಾ? ನನಗೆ ಹೇಳು, ನಾನೇನಾದರೂ ಹೆಲ್ಪ್ ಮಾಡ್ತೀನಿ. ಈ ಕೆಲಸ ಬಿಟ್ಟು ಸ್ವಂತಲ್ಲಿ ಏನಾದರೂ ಮಾಡೋಣಪ್ಪ, ನಾನು ಸಪೋರ್ಟ್ ಮಾಡ್ತೀನಪ್ಪ. ಪ್ಲೀಸಪ್ಪ ಹೋಗೋಣಪ್ಪ. ಏನಾಗಿದೆಯಪ್ಪ ಇಲ್ಲಿ? ಏನೋ ಕಲೆ ಆಗಿದೆಯಲ್ಲಪ್ಪ? ಏನಿಲ್ಲಪ್ಪ, ಏನಿಲ್ಲಪ್ಪ. ಹಾಯ್ ಪಪ್ಪ. ಕಾಲೇಜೆಲ್ಲ ಹಾ ಮುಗೀತಾ? ಪಪ್ಪ, ಹಾ ಕ್ಲಾಸ್ ಎಲ್ಲ ಮುಗೀತು ಪಪ್ಪ. ಸರಿ ಆಯ್ತು, ನೋಡ್ತಾ ಇರ, ಒಂದ್ 2 ನಿಮಿಷ ಹಾ ಬಂದೆ. ಪಪ್ಪ. ಅಪ್ಪ ಬಾರಪ್ಪ ಹೋಗೋಣ. ಓ, ಯಾವಾಗ ಬಂದಮ್ಮ? ಹಾ, ನಾನೀಗ ಬಂದೆ. ಓ, ಈಗ ಬಂದಮ್ಮ. ಹಾ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ಯಾವಳ ಅವಳ ಹತ್ರ ಯಾಕೆ ಮಾತಾಡ್ತೀಯಾ? ಕೂಲ್ ಕೂಲ್, ಸ್ವಲ್ಪ ಇರಪ್ಪ. ಯಾಕೆ ಇಷ್ಟೊಂದು ಆತ್ರ ಬೀಳ್ತಿದ್ಯಾ? ಯಾರು ಅಂತ ತಿಳ್ಕೊಂಡಿದ್ಯಾ ಅವ್ರನ್ನ? ನೀನ್ ಹಾಕಿರೋ ಬಟ್ಟೆ, ನೀನ್ ಹಾಕಿರೋ ಶೂ, ಆಮೇಲೆ ನೀನ್ ಗಾಡಿ ಓಡಿಸ್ತೀಯಲ್ಲ, ಅದು EMI ಕಟ್ತಿರೋದು ಇವ್ರಪ್ಪ. ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಯಾರು ಅಂತ ತಿಳ್ಕೊಂಡಿದ್ಯಾ ಅವ್ರನ್ನ? ಸೆಕ್ಯೂರಿಟಿ ಇದ್ದಾಗ, ಅವರ ಆಚೆ ಆಗ್ದಾಗ ಅವತ್ತು ಯಾರು ಇರ್ಲಿಲ್ಲ. ಅವ್ರ ಅಪ್ಪ ಅಲ್ವಾ?
ನೀನ್ ಈ ಮಟ್ಟಕ್ಕೆ ಬಂದಿದ್ಯಾ, ಅವ್ರನ್ನ ಯಾರು ಅಂತ ರೋಪ್ ಆಗ್ತೀಯಲ್ಲ ನೀನು. ಸಾರಿ ಮೇಡಮ್, ನನ್ನ ಮಗನಿಂದ ಏನೋ ತಪ್ಪಾಗದೆ, ಕ್ಷಮಿಸ್ಬಿಡಿ ಮೇಡಮ್. ಸಾರಿ ಮೇಡಮ್, ನಮ್ಮ ಹುಡುಗನ ಬದಲು ನಾನೇ ಕ್ಷಮಾಪಣೆ ಕೇಳ್ತೀನಿ ಮೇಡಮ್. ಬರ್ತೀನಿ ಮೇಡಮ್, ಕರ್ಕೊಂಡು ಹೋಗ್ತೀನಿ ಮೇಡಮ್. ಸೀತಾ, 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 ಒಂದ್ ನಿಮಿಷ. ಸೀತಾ, ಒಂದ್ ನಿಮಿಷ ಕೇಳು ಇಲ್ಲಿ. ನಾನು ಹೇಳದ್ ಕೇಳು ಸೀತಾ. ಸೀತಾ, ಸೀತಾ, ಒಂದ್ ನಿಮಿಷ ನಾನು ಹೇಳದ್ ಕೇಳು ಸೀತಾ. ನಿಂತ್ಕೋ ಸೀತಾ. ಸೀತಾ, ಸೀತಾ, ನಾನು ನಿಂಗೇನ್ ಹೇಳಿದ್ದೆ? ನನ್ ಕಣ್ಮುಂದೆ ಕಾಣಿಸ್ಕೋಬೇಡ ಅಂತ ಹೇಳಿಲ್ಲ? ಸೀತಾ, ನಾನು ಹೇಳದ್ ಕೇಳು ಸೀತಾ. ಒಂದ್ಸಲ ನಾನು ಹೇಳದ್ ಕೇಳು ಸೀತಾ. ಅವಿ, ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಯಾಕೋ ಟಾರ್ಚರ್ ಮಾಡ್ತೀಯಾ? ನೀನ್ ಸುಮ್ನಿರು. ಬಾ ಸೀತಾ, ಬಾ ಸೀತಾ, ಕುತ್ಕೋ ಸೀತಾ ಫಸ್ಟು. ಪ್ಲೀಸ್ ಮಾತಾಡು ಸೀತಾ. ನಾನು ಹೇಳದ್ ಸ್ವಲ್ಪ ಕೇಳು ಸೀತಾ. ಒಂದೇ ಒಂದ್ಸಲಿ ಮಾತಾಡು ಸೀತಾ. ಜವಾಬ್ದಾರಿ ಇಲ್ದಿರೋರ ಹತ್ರ ನನ್ ಮಾತಾಡ್ಸೋದು ಇಲ್ಲ, ಒಂದ್ ಮನುಷ್ಯಂಗ್ ರೆಸ್ಪೆಕ್ಟ್ ಕೊಡ್ದಿರೋರ ಹತ್ರ ಮುಖನೂ ನೋಡಲ್ಲ. ಸೀತಾ, ಸೀತಾ, ಬೇಕು ಅಂತ ತಾನೇ ಮಾಡಿದ್ದು? ಹೇಳು, ನೀನ್ ಬೇಕು ಅಂತ ತಾನೇ ಮಾಡಿದ್ದು? ಹ್ಞೂ ಮಾಡ್ದೆ ಕಣೋ. ಏನಿವಾಗ ಏನಿವಾಗ ನಿನ್ ಲೈಫಲ್ಲಿ ಏನೋ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ಈಗ ಹೇಗಿದ್ದೀನಿ, ಹೇಗಿದ್ದೀನಿ? ನೀನ್ ಹೇಗಿರ್ಬೇಕು ಅನ್ಕೊಂಡಿದ್ದು ಅದೇ ತರ ಇದೀನಲ್ವಾ? ನೀನು ಹೀಗೆ ಹೇಗಿದ್ಯಾ ಅನ್ನೋದು ಮುಖ್ಯ ಅಲ್ಲ, ಹಿಂಗೆ ಇರ್ಬೇಕು. ನಾನು ಹೇಳ್ದಂಗೆ ಕೇಳ್ಬೇಕು. ಏನಂದೆ? ಅವಾಗ್ಲೇ ಹೇಳಿತು, ಕೇಳಿಸ್ತು ಅನ್ಕೊಂತೀನಿ. ಇಲ್ಲ, ಕೇಳಿಸಿಲ್ಲ. ಅವಾಗ್ಲೇ ಹೇಳಿತು, ಕೇಳಿಸ್ತು ಅನ್ಕೊಂತೀನಿ. ಆಯ್ತು ಸೀತಾ ಮಾತೆ, ನೀವೇಳ್ದಂಗೆ ಕೇಳ್ತೀವಿ.